Hi students, very good morning. So problem number 6 already ನಾವು ತ್ರೀ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ದೀವಿ. ಸೊ 3 ಆದಮೇಲೆ ನಿಮಗೆ ಹೋಮ್ವರ್ಕ್ 2 ಕೊಟ್ಟಿದ್ದೀನಿ. ಸೊ ಕೆಲವರು ರಿಪ್ಲೈ ಮಾಡ್ತಾರೆ, ಕೆಲವರು ರಿಪ್ಲೈ ಮಾಡ್ತಾಯಿಲ್ಲ. ಸೊ ರಿಪ್ಲೈ ಮಾಡಿಲ್ಲ ಅಂದರೆ ಏನೂ ಕಲಿಯೋದಕ್ಕಾಗೋದಿಲ್ಲ. ಸೊ ರಾಂಗ್ ಆದರೂ ಪರವಾಗಿಲ್ಲ, ಸೊ ಮ್ಯಾಕ್ಸಿಮಮ್ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈಗ ಪ್ರಾಬ್ಲಮ್ ನಂಬರ್ 6 ಡಿಸ್ಕಸ್ ಮಾಡೋಣ. ಸೊ ಇದು ನಾವು ಏನು ಡಿಸ್ಕಸ್ ಮಾಡಿದ್ದೀವಿ, ಲಾಸ್ಟ್ 5 ಪ್ರಾಬ್ಲಮ್ಸ್ 3+2 ಹೋಮ್ವರ್ಕ್ ಕೊಟ್ಟಿರೋದು. ಸೊ ಟೋಟಲ್ 5 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ದೀವಲ್ವಾ. ಸೊ ಎಲ್ಲನೂ ಗುಡ್ ವಿಲ್ದು ಓನ್ಲಿ ರಿಟೈನ್ಡ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಡಿಸ್ಕಸ್ ಮಾಡಿದ್ದೀವಿ. ಕ್ಲಿಯರ್? ಸೊ ಗುಡ್ ವಿಲ್ ಬಗ್ಗೆ ಗೊತ್ತಲ್ಲ ನಿಮಗೆ, ರಿಟೈನ್ಡ್. ಸೊ ರಿಟೈನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಗುಡ್ ವಿಲ್ ರಿಟರ್ನ್ ಆಫ್ ಆಗ್ತಾ ಇಲ್ಲ. ಸೊ ಪ್ರೀವಿಯಸ್ ಯಾವುದೇ ಪ್ರಾಬ್ಲಮಲ್ಲಿ, ಸೊ ಈ ಪ್ರಾಬ್ಲಮಲ್ಲಿ ಆಫ್ ದ ಗುಡ್ ವಿಲ್ ಆಗಿರ್ಬೋದು, ಫುಲ್ಲಿ ವಿತ್ಡ್ರಾ ಆಗಿರ್ಬೋದು. ಸೊ ಎರಡು ಯಾವುದಾದ್ರು ಡಿಸ್ಕಸ್ ಮಾಡೋಣ. ಸೊ ಆಫ್ ದ ಗುಡ್ ವಿಲ್ ಬಂದಾಗ ಸೊ ಯಾವ ರೀತಿ ಮಾಡಬೇಕು, ಫುಲ್ಲಿ ವಿತ್ಡ್ರಾ ಬಂದಾಗ ಸೊ ಏನೇನು ಚೇಂಜಸ್ ಆಗುತ್ತೆ. ಕ್ಲಿಯರ್? ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮ್ಯಾಕ್ಸಿಮಮ್ ಎಲ್ಲರೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಈಸಿ ಇರುತ್ತೆ ಪ್ರಾಬ್ಲಮ್ಸ್ ಎಲ್ಲನೂ. ಸೊ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ತುಂಬ ಚೆನ್ನಾಗಿ ಕಲ್ತ್ಕೊತೀರಾ. ಸೊ ಈಗ ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ ಇದು. ಕ್ಲಿಯರ್? ಸೊ ಅಪ್ ಟು ನಾನು ರಿವ್ಯಾಲ್ಯೂಷನ್ ಅಕೌಂಟ್, ಸೊ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ 3 ಮಾಡ್ತೀನಿ, ಮತ್ತು ಒಂದು ಹೋಮ್ವರ್ಕ್ ಕೊಡ್ತೀನಿ. ಕ್ಲಿಯರ್? ಸೊ ನೀವೇನು ಮಾಡ್ತೀರಾ, ಈ 3 ಸೊ ಇದನ್ನು ಬರೆದು ಕಂಪ್ಲೀಟ್ ಮಾಡಿ. ಅದೇ ರೀತಿ ಮತ್ತು ಹೋಮ್ವರ್ಕ್ ಕೊಟ್ಟಿರೋದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನೀವು ಸೆಂಡ್ ಮಾಡಿ. ಸೊ ಎಲ್ಲರಿಗೂ ಅಷ್ಟೇ ಫಸ್ಟ್ ಹೇಳಿದ್ದೀನಲ್ವ, ಅದೇ ರೀತಿ ಫಾಲೋ ಮಾಡಿ. ಸೊ ವಿಡಿಯೋ ಎಲ್ಲ ಫಸ್ಟ್ ನೋಡಿ. ಸೊ ಏನು ಬರ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟು ವೀಡಿಯೋ ಫುಲ್ ನೋಡಿ, ಏನು ಬರೆದುಕೊಳ್ಳೋದಕ್ಕೆ ಹೋಗಬೇಡಿ. ಸೊ ವೀಡಿಯೋ ಒನ್ಸ್ ಕಂಪ್ಲೀಟ್ ಆದಮೇಲೆ, ಕ್ಲಿಯರ್, ಒಂದು ವೀಡಿಯೋ ಒನ್ಸ್ ಕಂಪ್ಲೀಟ್ ಆದಮೇಲೆ ಪ್ರಾಬ್ಲಮ್ ಕಳಿಸ್ತೀನಲ್ಲ, ನಾನು ಫೋಟೋ ಕಳಿಸ್ತೀನಿ, ಪ್ರಾಬ್ಲಮ್ಗೆ ಫೋಟೋ ನಾನು ಕಳಿಸ್ತೀನಿ. ಅರ್ಥದೆಯಾ? ಆ ಫೋಟೋ ನೋಡಿಕೊಂಡು ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಿ. ಸಪೋಸ್ ಡೌಟ್ ಬಂತ ಆಗ ವೀಡಿಯೋ ನೋಡಿ. ಅರ್ಥದೆಯಾ? ಸೊ ವೀಡಿಯೋ ನೋಡಿಕೊಂಡು ಯಾರನ್ನು ಪ್ರಾಬ್ಲಮ್ನ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಸೊ ಕಂಡೀಷನ್, ವೀಡಿಯೋ ನೋಡಿಕೊಂಡು ಪ್ರಾಬ್ಲಮ್ನ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಸೊ ಕಾಪಿ ಮಾಡೋದು ಬಿಟ್ಬಿಡಿ ಇದನ್ನು. ಸೊ ವೀಡಿಯೋ ಫುಲ್ ನೋಡಿ. ಅರ್ಥಾಗ್ತಿದೆಯಾ? ಸೊ ಮತ್ತೆ ಏನು ಮಾಡ್ತೀರಾ, ಸೊ ಮತ್ತೆ ನೋಡಿ, ಮತ್ತು ನೀವೇ ಓನಾಗಿ ಮಾಡಿ. ಸೊ ಡೌಟ್ ಬಂದಾಗ ಮಾತ್ರ ವೀಡಿಯೋ ನೋಡಿ ಇನ್ನೊಂದು ಸರಿ. ಸೊ ಈಗ ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮ್. X and Y are partners sharing profit and losses in the ratio of 2:1. They decided to admit Z. ಸೊ Z ಎ ನ್ಯೂ ಪಾರ್ಟ್ನರ್ ಬರ್ತಾರೆ. ಪಾರ್ಟ್ನರ್ಸ್ ನೇಮ್ ಬಂದು X and Y. ಸೊ 2 ಪಾರ್ಟ್ನರ್ಸ್ ಇದ್ದಾರೆ. ಸೊ ನೀವು ನೇಮ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ನೇಮ್ಸ್ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಪ್ರಾಬ್ಲಮಲ್ಲಿ ಏನು ನೇಮ್ಸ್ ಇರುತ್ತೋ ಅದನ್ನೇ ಕಾಪಿ ಮಾಡಿ. ಸೊ ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಸೊ XY ರಿಪ್ಲೇಸ್ಮೆಂಟ್ ಅವ್ರ ನೇಮು ಮತ್ತು ಫ್ರೆಂಡ್ಸ್ ನೇಮ್ ಬರ್ಕೊಳ್ಳೋದು. ಕ್ಲಿಯರ್? ಸೊ ಥರ ಮಾಡ್ಕೋಬೇಡಿ. ಸೊ ಪ್ರಾಬ್ಲಮ್ ನಾನು ಏನು ಕೊಡ್ತೀನಿ, ಸೊ ಅದೇ ನೇಮ್ಸೇ ಮೆನ್ಷನ್ ಮಾಡಿಕೊಡಿ. ಸೊ ಆಯ್ತು. ನೆಕ್ಸ್ಟ್ ನೋಡಿ, ಲಾಬಿಲಿಟಿ ಸೈಡ್ ಇದೆ, ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ, ರಿಸರ್ವ್ ಕೊಟ್ಟಿದ್ದಾರೆ. ಸೊ ರಿಸರ್ವ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್. ಸನ್ರೆ ಕ್ರೆಡಿಟಾರ್ಸ್ ಇದೆ ಮತ್ತು ಬ್ಯಾಂಕ್ ಲೋನ್ ಕೊಟ್ಟಿದೆ. ಇದು ಬ್ಯಾಲೆನ್ಸ್ ಶೀಟ್ ಐಟಮ್. ನೆಕ್ಸ್ಟ್ L&B, P&M, ಫರ್ನಿಚರ್, ಸ್ಟಾಕ್, ಡೇಟಾಸ್, ಕ್ಯಾಶ್, P&L. ನೋಡಿ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಹೊಸದಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದಿದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಸೈಡ್ ಸೈಡ್ ಕೊಟ್ಟಾಗ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್. ಅದೇ ನಿಮಗೆ ಲಾಬಿಲಿಟಿ P&L ಕೊಟ್ಟರೆ ಅದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಬೇಕು. ಕ್ಲಿಯರ್? ಸೊ ನೆನಪಿದೀವಿ ಎಲ್ಲರಿಗೂ. ಆಯಿತು. ನೆಕ್ಸ್ಟ್ ಏನು ಕೊಡಿದೆ ನೋಡಿ, Z ಶುಡ್ ಬ್ರಿಂಗ್ 20,000 ಆ್ಯಸ್ ಕ್ಯಾಪಿಟಲ್. ಸೊ ಏನು ಮಾಡಿದ್ದಾರೆ, Z 20,000 ಕ್ಯಾಪಿಟಲ್ ತೊಗೊಬಂದಿದ್ದಾರೆ. ಸೊ ಮತ್ತು ಗುಡ್ ವಿಲ್ ತೊಗೊಬಂದಿದ್ದಾರೆ. ಎಷ್ಟು, 10,000. ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ 20,000, ಗುಡ್ ವಿಲ್ 10,000. ಇವೆರಡು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಗೊತ್ತಲ್ವಾ? ನೆಕ್ಸ್ಟ್, ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಅಡ್ಜಸ್ಟ್ಮೆಂಟ್ ಗುಡ್ ವಿಲ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಗುಡ್ ವಿಲ್ ಬಗ್ಗೆ ಏನೂ ಕೊಟ್ಟಿಲ್ಲ ಅಂದರೆ ಅರ್ಥ ಏನು, ರಿಟೈನ್ ಅಂತ ಅರ್ಥ. ಸೊ ಗುಡ್ ವಿಲ್ ರಿಟರ್ನ್ ಆಫ್ ಆಗಿಲ್ಲ ಅಂತ. ಗೊತ್ತಲ್ವಾ? ಸೊ ಇಲ್ಲಿ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾರೆ. ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಮೀನ್ಸ್ ಗುಡ್ ವಿಲ್ ಬಿಸ್ನೆಸ್ಸಿಂದ ವಿತ್ಡ್ರಾ ಆಗಿದೆ. ನಿಮ್ಗೆ ಹೇಳಿ ನೀವು ವಿತ್ಡ್ರಾ ಅಂದ್ರೂ ಒಂದೇ. ಸೊ ಆರ್ ಫುಲ್ಲಿ ವಿತ್ಡ್ರಾ, ಬೋತ್ ಆರ್ ಸೇಮ್. ವಿತ್ಡ್ರಾ ಆರ್ ಫುಲ್ಲಿ ವಿತ್ಡ್ರಾ, ಬೋತ್ ಆರ್ ಸೇಮ್. ಸೊ ಪರ್ಟಿಕ್ಯುಲರ್ ಆಫ್ ಕೇಳಿದಾಗ ಆಫ್ ಮಾಡಿ. ನೆಕ್ಸ್ಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಸ್ ಟು ಬಿ ಅಪ್ರಾಪ್ರಿಯೇಟ್. ಸೊ ಅಪ್ರಾಪ್ರಿಯೇಷನ್ ಅಂದರೆ ಸೊ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಯಾವುದು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಇನ್ಕ್ರೀಸ್ ಆದರೆ ಎಲ್ಲಿ ಬರುತ್ತೆ, ರಿವ್ಯಾಲ್ಯೂಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್. ಡಿಕ್ರೀಸ್ ಆದರೆ, ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್. ನೆಕ್ಸ್ಟ್, ಅಂಡ್ ಸ್ಟಾಕ್ ಇಸ್ ಟು ಬಿ ರಿವ್ಯಾಲ್ಯೂಡ್. ಸೊ ರಿವ್ಯಾಲ್ಯೂಡ್ ಮೀನ್ಸ್ ಒನ್ಸ್ ಇನ್ಕ್ರೀಸ್ ಆಗಿರ್ಬೋದು ಇಲ್ಲ ಡಿಕ್ರೀಸ್ ಆಗಿರ್ಬೋದು. ಸೊ ಹೇಳೋದಕ್ಕಾಗೋದಿಲ್ಲ. ಸೊ ಮತ್ತೆ ನೋಡೋಣ. ಅಪ್ರಿಷಿಯೇಷನ್ ಅಂದರೆ ಇನ್ಕ್ರೀಸೇ, ಡಿಪ್ರಿಷಿಯೇಷನ್ ಅಂದರೆ ಡಿಕ್ರೀಸೇ. ಬಟ್ ರಿವ್ಯಾಲ್ಯೂಡ್ ಅಂದಾಗ ಸಪೋಸ್ ಇನ್ಕ್ರೀಸ್ ಆಗಿರ್ಬೋದು ಇಲ್ಲಾಂದರೆ ಡಿಕ್ರೀಸ್ ಆಗಿರ್ಬೋದು. ನೆಕ್ಸ್ಟ್, P&M ಆ್ಯಂಡ್ ಫರ್ನಿಚರ್ ಡಿಪ್ರಿಷಿಯೇಷನ್. ನೋಡಿ P&M ಮತ್ತು
ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಫರ್ನಿಚರ್ ಎರಡು ಡಿಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಸೊ ಅಂದರೆ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್ ಯಾವ್ದು ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟ್. ನೆಕ್ಸ್ಟ್ 10% ಕೊಟ್ಟಿದ್ದಾರೆ. ಪಿ ಎನ್ ಮೇಲೆ 10%, ಫರ್ನಿಚರ್ ಮೇಲೆ 10% ಮಾಡ್ತೀರಾ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್. ನಿಮ್ಗೆ ಹೇಳಿ ಔಟ್ಸ್ಟ್ಯಾಂಡಿಂಗ್ ಎಲ್ಲಿ ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ಬಂದು ಡೆಬಿಟ್ ಸೈಡ್, ಪ್ರೀಪೇಯ್ಡ್ ಬಂದು ಕ್ರೆಡಿಟ್ ಸೈಡ್. ಸೊ ಔಟ್ಸ್ಟ್ಯಾಂಡಿಂಗ್ ಬಂದು ಎಲ್ಲಿ ಬರುತ್ತೆ, ಡೆಬಿಟ್ ಸೈಡ್ 1000 rupees. ಸೊ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಈಗ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಒನ್ ಬೈ ಒನ್. ಸೊ ಫಸ್ಟ್ ನಾವು ಯಾವ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಯಾವುದ್ರ ಮೇಲೆ ಕನ್ಸಿಡರ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ಸ್. ಸೊ ರಿವ್ಯಾಲ್ಯೂಯೇಷನ್ ಮಾಡೋದು ಬೇಸ್ಡ್ ಆನ್ ಅಡ್ಜಸ್ಟ್ಮೆಂಟ್ಸ್. ಸೊ ಕೊಟ್ಟಿರೋ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಹೋಗಬೇಕು. ಒನ್ ಇನ್ಫಾರ್ಮೇಷನ್ ಬಿಡಬೇಕು ಅಂತ ಹೇಳಿದ್ದೀನಿ. ಯಾವ ಇನ್ಫಾರ್ಮೇಷನ್ ಬಿಡಬೇಕು, ನ್ಯೂ ಪಾರ್ಟ್ನರ್. ಸೊ ನ್ಯೂ ಪಾರ್ಟ್ನರ್ ಝೆಡ್. ಸೊ ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನ್ನ ಬಿಡಬೇಕು. ರಿಮೈನಿಂಗ್ ಎಲ್ಲ ಅಡ್ಜಸ್ಟ್ಮೆಂಟ್ ತೊಗೋಬೇಕು. ಸೊ ನ್ಯೂ ಪಾರ್ಟ್ನರ್ ಇನ್ಫಾರ್ಮೇಷನ್ ಅಂದರೆ ಏನು, ಸೊ ಕಾಮನ್ ಬರೋದೇ 2 ಥಿಂಗ್ಸ್. ಒಂದು ಬಂದು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್, ಸೆಕೆಂಡ್ ಥಿಂಗ್ ಬಂದು ನ್ಯೂ ಪಾರ್ಟ್ನರ್ ಗುಡ್ ವೇ. ಕ್ಲಿಯರ್. ಸೊ ಇವೆರಡನ್ನ ಬಿಟ್ಟು ಅಡ್ಜಸ್ಟ್ಮೆಂಟಲ್ಲಿರೋ ಇವೆರಡನ್ನ ಬಿಟ್ಟು ರಿಮೈನಿಂಗ್ ಎಲ್ಲ ಅಡ್ಜಸ್ಟ್ಮೆಂಟನ್ನು ರಿವ್ಯಾಲ್ಯೂಯೇಷನಲ್ಲಿ ತಗೋಬೇಕು. ಅರ್ಥ ಆಯ್ತಲ್ವಾ. ಸೊ ಈಗ ಮಾಡಿ, ಝೆಡ್ ಇದು ಹೋಗಿತ್ತು, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಆಯಿತು, ಗುಡ್ ವಿಲ್ ಆಯಿತು. ನೆಕ್ಸ್ಟ್ ಗುಡ್ ವಿಲ್ ಬಗ್ಗೆ ಕೊಟ್ಟಿದ್ದಾರೆ, ವಿತ್ಡ್ರಾ ಅಂತ. ಸೊ ಓಕೆ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಷ್ಟು ಬಿಟ್ ಅಪ್ರಿಷಿಯೇಷನ್ ಕೊಟ್ಟಿದ್ದಾರೆ, 10% ಕೊಟ್ಟಿದ್ದಾರೆ. ಸೊ ಅಪ್ರಿಷಿಯೇಷನ್ ಅಂದರೆ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಇನ್ಕ್ರೀಸ್ ಅಂದರೆ ಎಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡ್. ಸೊ ಬೈ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಎಷ್ಟು ಕೊಟ್ಟಿದ್ದಾರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನೋಡಿ, 10% ಕೊಟ್ಟಿದ್ದಾರೆ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟಿದೆ ಇಲ್ಲಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 30,000. 30,000ಗೆ 10% ಮಾಡಿದ್ರೆ ಎಷ್ಟು ಬರುತ್ತೆ, 3,000. ಸೊ ಕ್ಯಾಲ್ಸಿಯಲ್ ಮಾಡ್ಕೊಳ್ಳಿ ನೀವು ರಫ್ ವರ್ಕ್. ಸೊ ಬೇಕು ಅಂದರೆ ಇಲ್ಲಿ ರಫ್ ವರ್ಕ್ ಮಾಡ್ಕೊಳ್ಳಿ, ಇಲ್ಲೇ ತೋರಿಸಿ. 30,000 ಇಂಟು 10/100 3,000 ಬರುತ್ತೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಆ್ಯಂಡ್ ಸ್ಟಾಕ್ ಈಸ್ ಟು ಬಿ ರಿವ್ಯಾಲ್ಯೂಡ್ ಅಟ್ 22,500. ನೋಡಿ ಅಡ್ಜಸ್ಟ್ಮೆಂಟಲ್ಲಿ ಕೊಡೋದು ನ್ಯೂ ವ್ಯಾಲ್ಯೂ, ಗೊತ್ತಲ್ವಾ. ಅಡ್ಜಸ್ಟ್ಮೆಂಟ್ ಕೊಡೋದು ಯಾವ ವ್ಯಾಲ್ಯೂ, ನ್ಯೂ ವ್ಯಾಲ್ಯೂ 22,500. ಅದೇ ಸ್ಟಾಕ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, 25,000. ಓಲ್ಡ್ ವ್ಯಾಲ್ಯೂ 25. ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಲ್ಡ್ ವ್ಯಾಲ್ಯೂ 25,000 ಇದೆ, ಅದು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು. ಸೊ ನ್ಯೂ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 22,500. ನ್ಯೂ ವ್ಯಾಲ್ಯೂ ಬಂದು 22,500. ಇದೆಲ್ಲಿರೋದು, ಅಡ್ಜಸ್ಟ್ಮೆಂಟಲ್ಲಿರೋದು. ಇದು ನ್ಯೂ ವ್ಯಾಲ್ಯೂ, ಇದು ಓಲ್ಡ್ ವ್ಯಾಲ್ಯೂ. ನೋಡಿ ಕಂಪೇರ್ ಮಾಡಿದ್ವಿ, ಹೊಸದಕ್ಕಿಂತ ಹಳೇದು ಏನಾಗಿದೆ, ಜಾಸ್ತಿ ಆಗಿದೆ, ಕಡಿಮೆ ಆಗಿದೆಯಾ, ಏನಾಗಿದೆ, ಕಡಿಮೆ ಆಗಿದೆ. ಸೊ ಓಲ್ಡ್ ಜಾಸ್ತಿ ಇದೆ, ನಮಗೆ ಓಲ್ಡ್ ವ್ಯಾಲ್ಯೂನೇ ಜಾಸ್ತಿ ಇದೆ, ನ್ಯೂ ವ್ಯಾಲ್ಯೂನೇ ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ. ನಮಗೆ ಇದಕ್ಕಿಂತ ಇದು ಜಾಸ್ತಿ ಆಗಿದೆ, ನ್ಯೂ ವ್ಯಾಲ್ಯೂ ಇನ್ಕ್ರೀಸ್. ಸೊ ನ್ಯೂ ವ್ಯಾಲ್ಯೂಯಿಂದ ಓಲ್ಡ್ ವ್ಯಾಲ್ಯೂನೇ ಜಾಸ್ತಿ ಇದೆ. ಸೊ ಇಲ್ಲಿ ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ರಿವ್ಯಾಲ್ಯೂಡ್ ಬಂದಾಗ ಕಂಪ್ಯಾರಿಸನ್ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ವೇಯಲ್ಲಿ ಸೊ ಇಲ್ಲೇನಾಗಿದೆ, ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಎಷ್ಟು ಡಿಕ್ರೀಸ್ ಆಗಿದೆ, 22,500 ಅಂದರೆ 2,500. ಸೊ ಬರೀರಿ ಇಲ್ಲಿ ಟು ಸ್ಟಾಕ್. ಸೊ ಬೇಕಾದರೆ ಇಲ್ಲಿ ತೋರಿಸಿ, 25,000 ಮೈನಸ್ 22,500 2,500 ಸ್ಟಾಕ್ ಆಯಿತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಯಿತು. ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಫರ್ನಿಚರ್. ಸೊ P&M ಆ್ಯಂಡ್ ಫರ್ನಿಚರ್ ಇಸ್ ಡಿಪ್ರಿಷಿಯೇಷನ್ ಬೈ 10%. ಎರಡಕ್ಕೂ ಈಚ್ ಅಂತ ಕೊಟ್ಟಿರಲ್ವಾ. ಸೊ ಈಚ್ ಮೀನ್ಸ್ ಎರಡಕ್ಕೂ 10% ಅಂತ. ಸೊ ಡಿಪ್ರಿಷಿಯೇಷನ್ ಮೀನ್ಸ್ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಬರ್ಕೊಳ್ಳಿ. ಟು ಯಾವ್ದು ಕೊಟ್ಟಿರೋದು ಅವರು, P&M. ಟು P&M ಪ್ಲಾಂಟ್ ಆ್ಯಂಡ್ ಮಿಷನರಿ. ಸೊ ಪ್ಲಾಂಟ್ ಆ್ಯಂಡ್ ಮಿಷನರಿ ವ್ಯಾಲ್ಯೂ ಏನಿದೆ ಇಲ್ಲಿ 20,000. 20,000ಗೆ 10% ಮಾಡಿದಾಗ ಏನು ಬರುತ್ತೆ ವ್ಯಾಲ್ಯೂ, 2,000. ಸೊ ನೆಕ್ಸ್ಟು ಫರ್ನಿಚರ್. ಟು ಫರ್ನಿಚರ್. ಸೊ ಫರ್ನಿಚರ್ ವ್ಯಾಲ್ಯೂ ನೋಡಿ ಏನಿದೆಯೋ, ಫರ್ನಿಚರ್ ವ್ಯಾಲ್ಯೂ 5,000. 5,000ಗೆ 10% ಮಾಡಿದಾಗ 500 ಬರುತ್ತೆ. ನೆಕ್ಸ್ಟ್. ಸೊ ಇಲ್ಲನ್ನು ಡೈರೆಕ್ಟಾಗಿ ಬರ್ತೀನಿ. ಸೊ ನಿಮ್ಗೆ ಬೇಕು ಅಂದರೆ ಈ ಥರ ಕ್ಯಾಲ್ಕುಲೇಷನ್ ಮಾಡಿ ಬರೀರಿ. ಸೊ ಇಲ್ಲನ್ನು ಡೈರೆಕ್ಟ್ ಬರೀ. ಸೊ ಪ್ರಾಬ್ಲಮ್ ಇಲ್ಲ. ಸೊ ನೀವು ಯಾವ ರೀತಿ ಬರ್ತೀನೋ ಫುಲ್ ಮಾರ್ಕ್ಸ್ ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೋದು ಇಲ್ಲೇ, ಇಲ್ಲ ಅಂದರೆ ಸೊ ನೀವು ಡೈರೆಕ್ಟಾಗಿ ತೋರಿಸಿ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸ್ ಎಲ್ಲಿ ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್. ಎನಿ ಔಟ್ಸ್ಟ್ಯಾಂಡಿಂಗ್ ಲೀಗಲ್ಕೊಳ್ಳಿ, ಎನಿ ಔಟ್ಸ್ಟ್ಯಾಂಡಿಂಗ್. ಸೊ ಫಾರ್ಮೆಟಲ್ಲಿ ಇದೆಯಲ್ವಾ, ಎನಿ ಔಟ್ಸ್ಟ್ಯಾಂಡಿಂಗ್ ಡೆಬಿಟ್ ಸೈಡ್, ಎನಿ ಪ್ರೀಪೇಯ್ಡ್ ಬಂದಾಗ ಕ್ರೆಡಿಟ್ ಸೈಡ್. ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಇಲ್ಲಿ ತೊಗೊತಿರೋ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಸೆಕೆಂಡ್ ಟೈಮ್ ಎಲ್ಲಿ ತೊಗೋಬೇಕು,
ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್. ಅದೇ ನೀವು ಪ್ರೀಪೇಯ್ಡ್ ತೊಗೊಂಡಾಗ ಪ್ರೀಪೇಯ್ಡ್ ರಿವ್ಯಾಲ್ಯೂಷನು ಕ್ರೆಡಿಟ್ ಸೈಡ್, ಮತ್ತು ಅದನ್ನು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ತೊಗೋಬೇಕು. ಅರ್ಥ ಆಯ್ತಲ್ವ? ಸೊ ಬರೀರಿ ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್. ಎಷ್ಟು ಕೊಟ್ಟಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸ್? 1000. ಸೊ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ಯಾವುದೋ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಏನು ಮಾಡ್ತೀರಾ? ಸೊ ರಿವ್ಯಾಲ್ಯೂಷನ್ ಅಕೌಂಟ್ ಕ್ಲೋಸ್ ಮಾಡಿ. ಸೊ ಇದನ್ನು ಸ್ವಲ್ಪ ಜನ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಸೊ ಕ್ಲೋಸ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ನೋಡಿ, ಈ ಕಡೆ 3000 ಇದೆ ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್ ನಮಗೆ ಜಾಸ್ತಿ ಬರುತ್ತೆ. ಕ್ಲಿಯರ್? ಡೆಬಿಟ್ ಸೈಡ್ ಆ್ಯಡ್ ಮಾಡಿ 2500 ಪ್ಲಸ್ 2000 ಪ್ಲಸ್ 1500 6000 ಬರುತ್ತೆ. ನೋಡಿ, ನಮಗೆ ಡೆಬಿಟ್ ಸೈಡ್ 6 ಬರ್ತಾ ಇದೆ, ಕ್ರೆಡಿಟ್ ಸೈಡ್ ಬಂದು 3000 ಬರುತ್ತೆ. ಈ ಕಡೆ ಜಾಸ್ತಿ ಇರೋದು ನಮಗೆ ಡೆಬಿಟ್ ಸೈಡ್. ಸೊ ತೊಗೊಳ್ಳಿ 6000. ಸೊ ಈ ಕಡೆ ಕಡಿಮೆ ಇದೆಯಲ್ವಾ? ಸೊ 6000ಅಲ್ಲಿ 3000 ಅಂದರೆ ಎಷ್ಟು ಬರುತ್ತೆ? 3000 ಬರುತ್ತೆ. ಸೊ ನಾನು ಬರೀದೆ ಅಲ್ಲ, ಜಸ್ಟ್ ರಫ್ ವರ್ಕ್ ಅಂತ ಇಟ್ಕೋದು. ಇಲ್ಲಿ 3000 ಬರ್ತಾಯಿದೆ. ಸೊ ಈ 3000 ಏನು ಮಾಡಬೇಕು? ಟ್ರಾನ್ಸ್ಫರ್ ಮಾಡಬೇಕಲ್ಲ. ಸೊ ಬರೀರಿ ಬೈ ಟ್ರಾನ್ಸ್ಫರ್ ಬೈ ಲಾಸ್. ಸೊ ಈ ಕಡೆ ಬಂದರೆ ಪ್ರಾಫಿಟ್, ಈ ಕಡೆ ಬಂದರೆ ಲಾಸ್. ಬೈ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀರಾ. ಏನು ಬಂದಿರೋ ಲಾಸ್ನ 3000 ಏನು ಮಾಡಬೇಕು? ಇಬ್ಬರು ಪಾರ್ಟ್ನರ್ಗೆ ಶೇರ್ ಮಾಡಬೇಕು, ಎಕ್ಸ್ ಆ್ಯಂಡ್ ವೈಗೆ. ಸೊ ಎಕ್ಸ್ ಆ್ಯಂಡ್ ವೈ. ಸೊ 3000 ಬರ್ಕೊಳ್ತಾ ಇದ್ದೀನಿ. 3000. ಸೊ ಇದು ಯಾವುದು 3000 ಇದು? ಸೊ ಇಲ್ಲಿರೋ 3000 ಅಲ್ಲ. ಸೊ 6000 ಬಂದಿದೆ. 6000ಅಲ್ಲಿ 3000 ಹೋದರೆ 3000 ಲಾಸ್ಟ್ ಬಂದಿದೆ ಅದು. ಸೊ ಇಲ್ಲೇ ಬರ್ದಿರ್ತೀನಿ. ಸೊ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. 3000. ಸೊ ಈಗ ನೋಡಿ, ಈಗ 3 + 3 6 ಆ್ಯಡ್ ಆಗಿ ಕಂಪ್ಲೀಟ್. ಸೊ ಎರಡೂ ಟ್ಯಾಲಿ ಆಯಿತು. ಸೊ ಇವೆಲ್ಲ ಆ್ಯಡ್ ಮಾಡಿ 6 ಈ ಥರ ಟ್ಯಾಲಿ ಆಗಬೇಕು ನಿಮಗೆ. ಕೆಲವರು ಪ್ರಾಫಿಟ್ನ ಮತ್ತು ಲಾಸ್ನ ಶೇರ್ ಮಾಡೋದು ರಾಂಗ್ ಮಾಡ್ತಾಯಿದ್ದೀರಾ. ಸೊ ಕರೆಕ್ಟಾಗಿ ಮಾಡಿ. ಸೊ ಈಗ 3000 ಅನ್ಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಹೆಂಗೆ? ಓಲ್ಡ್ ರೇಷು 2:1 ಸೊ ಕಂಪೇರ್ ಮಾಡಿದಾಗ 2/3 1/3. ಸೊ ಏನು ಬರುತ್ತೆ? 2000 ಬರುತ್ತೆ, 1000 ಬರುತ್ತೆ. ಸೊ ನೀವು ಮಾಡಿ ಕ್ಯಾಲ್ಸಿಯಲ್ಲಿ ಬರುತ್ತೆ 2000 1000. ಸೊ ಇದನ್ನೇನು ಮಾಡಬೇಕು? ಲಾಸ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಸೊ ಆಲ್ರೆಡಿ ಬರ್ತಿದ್ದೀರಲ್ವಾ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ಡೆಬಿಟ್ ಸೈಡ್ ಮಾಡಬೇಕಾ ಕ್ರೆಡಿಟ್ ಸೈಡ್ ಮಾಡಬೇಕಾ? ಡೆಬಿಟ್ ಸೈಡ್ ಮಾಡಬೇಕು. ಸೊ ನೋಡಿ, ಇದು ಕ್ರೆಡಿಟ್ ಸೈಡ್ ಬಂದಿದಲ್ವಾ, ಇದು ಎಲ್ಲಿ ಬರ್ತಿದ್ದೀರಾ? ಕ್ರೆಡಿಟ್ ಸೈಡ್. ಸೊ ನೆಕ್ಸ್ಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಇಂಟರ್ಚೇಂಜ್ ಡೆಬಿಟ್ ಸೈಡ್ ಹೋಗುತ್ತೆ. ಅದೇ ಪ್ರಾಫಿಟ್ ಬಂದಾಗ ಡೆಬಿಟ್ ಸೈಡ್ ಬರ್ತಿರಲ್ಲ, ಸೊ ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಕ್ರೆಡಿಟ್ ಸೈಡ್ಗೆ ಹೋಗುತ್ತೆ. ಕ್ಲಿಯರ್? ಏನಾಗುತ್ತೆ? ಇಂಟರ್ಚೇಂಜ್ ಆಗುತ್ತೆ. ಎರಡನ್ನೂ ಬೋತರ ಇಂಟರ್ಚೇಂಜ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೆಲವರು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದಾಗ ರಿವ್ಯಾಲ್ಯೂಷನಲ್ಲಿ ಪ್ರಾಫಿಟ್ ಬಂದಿರೋದು ಆರ್ ಲಾಸ್ ಬಂದಿರೋದನ್ನು ಸೊ ಇಲ್ಲಿ ಮೆನ್ಷನ್ ಮಾಡೋದು ಮರ್ತೋಗ್ತಾ ಇದ್ದೀರಾ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಫಸ್ಟ್ ಏನು ಬರೀಬೇಕು? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ವ್ಯಾಲ್ಯೂಸ್ ಯಾವ ತೊಗೋಬೇಕು? ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್ ತೊಗೊಳ್ತೀರಾ. 30 and 20. 30,000 and 20,000. ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಇಲ್ಲಿ ಬರೀಬೇಕಾ? ಸೊ ಇಲ್ಲ, ಅದನ್ನು ನ್ಯೂ ಪಾರ್ಟ್ನರ್ಗೆ ಏನಂತ ಬರೀಬೇಕು? ಬೈ ಬ್ಯಾಂಕ್ ಅಕೌಂಟ್. ಸೊ ಓಲ್ಡ್ ಪಾರ್ಟ್ನರ್ಸ್ ಇಲ್ಲಿಗಿಲ್ಲ. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ನೋಡಿ ಏನಿದೆ. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ? 20,000. ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟಲ್ಲಿ ಬರೀರಿ 20,000. ಕ್ಲಿಯರ್? ನೆಕ್ಸ್ಟ್ ನೋಡಿ. ಸೊ ಇನ್ನೇನು ಕೊಟ್ಟಿದ್ದಾರೆ? ಸೊ ಕಾಮನಾಗಿ ಬರೋ ಥಿಂಗ್ಸ್ ಹೇಳಿ ನಿಮಗೆ ಏನು ಬರುತ್ತೆ ಅಂತ. ಒಂದು ಬ್ರಾಡ್ ಡೌನ್ ಕ್ಯಾಪಿಟಲ್ ಅಮೌಂಟ್ ಆಯಿತು. ಸೊ ಇನ್ನೊಂದು ಬಂದು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಆಯಿತು. ಸೊ ಇನ್ನು ಕಾಮನಾಗಿ ಏನು ಬರುತ್ತೆ? ರಿಸರ್ವ್ ಫಂಡ್ ಬರುತ್ತೆ. ಸೊ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ ಇಲ್ಲ ನೋಡಿ, ಕೊಟ್ಟಿಯಾರಲ್ವ, ರಿಸರ್ವ್ ಕೊಟ್ಟಿದ್ದಾರೆ. ಸೊ ಏನು ಎಷ್ಟು ಕೊಟ್ಟಿದ್ದಾರೆ? 5000 ಕೊಟ್ಟಿದ್ದಾರೆ. ಸೊ ಈ 5000 ಏನು ಮಾಡಬೇಕು? 2:1 2:1 ಡಿಸ್ಟ್ರಿಬ್ಯೂಷನ್ ಮಾಡಿ 5000 ಇಂಟು 2/3 ಮಾಡಿ. ಸೊ ಎಷ್ಟು ಬರುತ್ತೆ? 3333 ಸಮಥಿಂಗ್ ಬರುತ್ತೆ. 3333. ಸೊ ಪಾಯಿಂಟ್ಸ್ ನಿಮಗೆ ಡಿಜಿಟ್ಸ್ ಬರುತ್ತೆ, ಅದು ರೌಂಡ್ ಆಫ್ ಮಾಡಿ. ನಿಮಗೆ ಡಿಜಿಟ್ಸ್ ಬರುತ್ತೆ ಇಲ್ಲಿ, ಅದನ್ನೇನು ಮಾಡ್ತೀರಾ? ರೌಂಡ್ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5000 ಸೊ ಒಬ್ಬರಿಗೆ ನೋಡಿ 5000 ರೇಷೋ ಮಾಡಬೇಕಲ್ಲ, ಮೈನಸ್ ಆಲ್ರೆಡಿ ಒಬ್ರಿಗೆ ಬಂದ್ಬಿಟ್ಟಿದೆ ನಮಗೆ 3. ಸೊ 3ನ ಲೆಸ್ ಮಾಡ್ಕೊಳ್ಳಿ. ಸೊ ರಿಮೈನಿಂಗ್ ಎಷ್ಟು ಬರುತ್ತೆ? 166,7. ಸೊ ನ್ಯೂ ಪಾರ್ಟ್ನರ್ಗೆ ಇಲ್ಲ. ನೋಡಿ, ಕಾಮನ್ನಾಗಿ ಇವೆಲ್ಲ ಪ್ರಾಬ್ಲಮ್ ರಿಪೀಟ್ ಆಗುತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಸ್ಟೆಪ್ ಬೈ ಸ್ಟೆಪ್ ಬ್ಯಾಟ್ ಮಾಡ್ಕೊಂಬಿಡಿ. ಒಂದು ಬ್ರಾಡ್ ಡೌನ್ ಬರೀಬೇಕು, ಇನ್ನೊಂದು ಬೈ ಬ್ಯಾಂಕ್ ಆರ್ ಕ್ಯಾಶ್ ಬರೀಬೇಕು. ಸೆಕೆಂಡ್ ಒನ್ ರಿಸರ್ವ್ ಫಂಡ್. ಕಾಮನ್ ಎಲ್ಲ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಬರ್ಕೋಬೇಕು. ಸಪೋಸ್ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಸೊ ಬಿಟ್ಬಿಡಿ. ಸೊ ನೆಕ್ಸ್ಟ್ ಒನ್ ಗುಡ್ ವಿಲ್.
ಸೊ ಗುಡ್ವಿಲ್ ಪ್ರತಿ ಪ್ರಾಬ್ಲಮಲ್ಲೂ ಬಂದೇ ಬರುತ್ತೆ. ಸೊ ಗುಡ್ವಿಲ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ವಿತ್ ಡ್ರಾ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ 3 ಕೇಸಸ್. ಫಸ್ಟ್ ಕೇಸ್ ರಿಟೈನ್ಡ್, ಸೆಕೆಂಡ್ ಕೇಸ್ ಆಫ್ ದ ಗುಡ್ವಿಲ್ ರಿಟರ್ನ್ ಆಫ್, ಥರ್ಡ್ ಕೇಸ್ ಫುಲ್ಲಿ ವಿತ್ ಡ್ರಾನ್ ಆರ್ ವಿತ್ ಡ್ರಾನ್. 3 ಕೇಸಲ್ಲಿ ಅವ್ರು ಯಾವುದೇ ಕೇಸ್ ಕೊಡಲಿ, ನಾವು ಫಸ್ಟ್ ಅಪ್ ಮಾಡಬೇಕು. ಏನು ಮಾಡಬೇಕು, ಫಸ್ಟ್ ಗುಡ್ವಿಲ್ನ ಸೊ ಕ್ರೆಡಿಟ್ ಸೈಡ್ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಕ್ಲಿಯರ್? ಅವ್ರು ಯಾವುದೇ ಕೊಡಲಿ ಅಡ್ಜಸ್ಟ್ಮೆಂಟ್ಸು 3ಅಲ್ಲಿ. ಸೊ ಫಸ್ಟ್ ಅಪ್ ನಾವೇನು ಮಾಡಬೇಕು, ಫಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಓಲ್ಡ್ ಪಾರ್ಟ್ನರ್ಸ್ಗೆ. ನೋಡಿ ಎಷ್ಟು ಕೊಟ್ಟಿದ್ದಾರೆ ಗುಡ್ವಿಲ್, ಎಷ್ಟು ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ. ಸೊ 10,000ಗೆ 2:1 ಡಿಸ್ಟ್ರಿಬ್ಯೂಷನ್ ಮಾಡಿ. 10,000 ಇಂಟು 2/3. ಸೊ ಒಬ್ಬ ಪಾರ್ಟ್ನರ್ಗೆ ಎಷ್ಟು ಬರುತ್ತೆ, 666 ಬರುತ್ತೆ. 6,667 ಬರುತ್ತೆ. ಸೊ ರೌಂಡ್ ಆಫ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 66.6 ಇದೆ ಅಲ್ವಾ. ಸೊ 0.6ನ ನಾನು ರೌಂಡ್ ಆಫ್ ಮಾಡಿಕೊಂಡು 7 ಮಾಡ್ಕೊಂಡಿದ್ದೀನಿ. ಕ್ಲಿಯರ್? ಸೊ ಈಗ 10,000 ರಿಮೈನಿಂಗ್ ಬ್ಯಾಲೆನ್ಸ್ನ ಲೆಸ್ ಮಾಡಿ. 10,000 ಮೈನಸ್ ಬೇರೆ ಪಾರ್ಟ್ನರ್ಗೆ ಎಷ್ಟು ಬರುತ್ತೆ, 3,333. ಸೊ ಆಯಿತು. ಸೊ ಇನ್ನೊಂದು ಏನು ಬರುತ್ತೆ, ಕಾಮನಾಗಿ 5 ಥಿಂಗ್ಸ್ ಬಂದೇ ಬರುತ್ತೆ ಪ್ರತಿ ಪ್ರಾಬ್ಲಮಲ್ಲಿ. 5 ಅಂತ ಎಂಟ್ರಿ ಮಾಡ್ಕೊಂಬಿಡಿ. 5 ಪಕ್ಕಾ 5 ಬರುತ್ತೆ. ಒಂದು ಬ್ರಾಡ್ ಡೌನ್, ಬ್ಯಾಂಕ್, ರಿಸರ್ವ್ ಫಂಡ್, ಗುಡ್ವಿಲ್. ಇನ್ನೊಂದು 5 ಯಾವುದು, ರಿವ್ಯಾಲ್ಯೂಯೇಷನ್ ಅಕೌಂಟ್. ನೆನಪಲ್ಲಿ ಇರಬೇಕು. ಇನ್ನೊಂದು ಯಾವುದು, ರಿವ್ಯಾಲ್ಯೂಯೇಷನ್ ಅಕೌಂಟ್. ನೋಡಿ ಪ್ರಾಬ್ಲಮಲ್ಲಿ ನಮಗೆ ಲಾಸ್ ಬಂದಿರೋದು. ಸೊ ಕ್ರೆಡಿಟ್ಸ್ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಎಲ್ಲಿ ಮಾಡಬೇಕು, ಡೆಬಿಟ್ ಸೈಡ್ಗೆ ಹೋಗುತ್ತೆ. ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಆಲ್ರೆಡಿ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ. 2,000 1,000 ಆ್ಯಂಡ್ 1,000 ನ್ಯೂ ಪಾರ್ಟ್ನರ್ಗೆ ಇಲ್ಲ. ಸೊ ಇಷ್ಟ ಆಯಿತು. ಮತ್ತು ಪ್ರಾಬ್ಲಮಲ್ಲಿ ಹೊಸದೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, P&L ಕೊಟ್ಟಿದ್ದಾರೆ. P&L ಎಲ್ಲಿ ಕೊಟ್ಟಿದ್ದಾರೆ, ಅಸೆಟ್ ಸೈಡ್. ಅದನ್ನು ಏನು ಮಾಡಬೇಕು, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ ಟು P&L ಅಕೌಂಟ್. ಸೊ ಎಷ್ಟು ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ. 10,000 ಏನು ಮಾಡಬೇಕು, 2:1 ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಆಲ್ರೆಡಿ ನೀವು ಗುಡ್ವಿಲ್ 10,000 ಇದೆಯಲ್ವಾ, 10,000 ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಇನ್ನೊಂದ್ಸಲ ಮಾಡೋಕ್ಕೆ ಹೋಗಬೇಡಿ. ಸೇಮ್ ವ್ಯಾಲ್ಯೂ ತಾನೆ ಇದನ್ನು. ಸೊ ಇದೇ ವ್ಯಾಲ್ಯೂ ಬರ್ದಾಕಿ. ಅದು 2:1 ಅಲ್ವಾ. 6,667 ನೆಕ್ಸ್ಟ್ 3,330. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 10,000ನ 2:1 ಮಾಡಿ. 10,000ನ 2:1 ಏನು ಮಾಡ್ತೀರಾ, ಡಿಸ್ಟ್ರಿಬ್ಯೂಷನ್ ಮಾಡಿ. ಸೊ ಇಷ್ಟು ಪ್ರಾಬ್ಲಮ್ಸ್ ಮಾಡಿದ್ದೀರಾ. ಬ್ರಾಡ್ ಡೌನ್ ಆಯಿತು, ಬ್ಯಾಂಕ್ ಆಯಿತು, ರಿಸರ್ವ್ ಫಂಡ್ ಆಯಿತು, ಗುಡ್ವಿಲ್ ಆಯಿತು, ರಿವ್ಯಾಲ್ಯೂಷನ್ ಆಯಿತು. ಸೊ ಈ ಪ್ರಾಬ್ಲಮಲ್ಲಿ ನ್ಯೂ ಅಡ್ಜಸ್ಟ್ಮೆಂಟ್ ಬಂತು P&L. ಸೊ P&L ಅಸೆಟ್ ಸೈಡ್ ಕೊಟ್ಟರೆ ಡೆಬಿಟ್ ಸೈಡ್, ಅದೇ ಲಯಬಿಲಿಟಿ ಸೈಡ್ ಕೊಟ್ಟರೆ ಕ್ರೆಡಿಟ್ ಸೈಡ್. ಕ್ಲಿಯರ್? ಸೊ ಎಲ್ಲ ಆಯಿತು. ಬಟ್ ಈ ಪ್ರಾಬ್ಲಮಲ್ಲಿ ಗುಡ್ವಿಲ್ ಬಗ್ಗೆ ಒಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಗುಡ್ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು, ಗುಡ್ವಿಲ್ನ ವಿತ್ಡ್ರಾ ಮಾಡಬೇಕು. ಸೊ ವಿತ್ಡ್ರಾ ಮೀನ್ಸ್ ಡೆಬಿಟ್ ಸೈಡ್ ತೊಗೊಳ್ಳಿ ಟು ಗುಡ್ವಿಲ್. ಸೊ ವಿತ್ಡ್ರಾ ಇಲ್ಲಿ ಕೊಟ್ಟಿರೋದೇನು, ಹಾಫ್ ಆಫ್ ದ ಗುಡ್ವಿಲ್ ವಿತ್ಡ್ರಾ ಕೊಟ್ಟಿರಲ್ಲ. ವಿತ್ಡ್ರಾ ಮೀನ್ಸ್ ಫುಲ್ಲಿ ವಿತ್ಡ್ರಾ ಅಂತ ಅರ್ಥ ಮಾಡ್ಕೊಳ್ಳಿ. ವಿತ್ಡ್ರಾ ಅಂದರೆ ಫುಲ್ಲಿ ವಿತ್ಡ್ರಾ ಮಾಡ್ತಾ ಇದ್ದೀವಿ ಅಂತ. ವಿತ್ಡ್ರಾ ಅಂದರೆ ಫುಲ್ಲಿ ವಿತ್ಡ್ರಾ ಆಗ್ತಾಯಿದೆ ಅಂತ. ಸೊ ಎಷ್ಟು ಗುಡ್ವಿಲ್ ಇದೆ ಅದನ್ನು ಫುಲ್ಲಿ ವಿತ್ಡ್ರಾ ಮಾಡಿ. ಎಕ್ಸ್ಗೆ ಎಷ್ಟು ಕೊಟ್ಟಿದ್ವಿ, 6,667 ವಿತ್ಡ್ರಾ ಮಾಡಿ. ವೈ ಕೊಟ್ಟಿದ್ದು 3,333, 4 times 3s, ಅದನ್ನು ರಿಟರ್ನ್ ಮಾಡಿ. ಸೊ ಅದನ್ನು ವಿತ್ಡ್ರಾ ಮಾಡಿ. ಸೊ ಅರ್ಥ ಆಯ್ತಲ್ವಾ. ನೋಡಿ ಫಾರ್ ಎಕ್ಸಾಂಪಲ್ ಹಾಫ್ ಆಫ್ ದ ಗುಡ್ವಿಲ್ ಅಂತ ಕೊಟ್ಟಾಗ, ಇದೇ ಪ್ರಾಬ್ಲಮ್ಗೆ ಹಾಫ್ ಆಫ್ ಕೊಟ್ಟಾಗ ಏನು ಮಾಡ್ತೀರಾ ಅಂದರೆ, ಇಲ್ಲಿ ಎಷ್ಟಿದೆ, 667 ಅಲ್ವಾ. 6,667 ಹಾಫ್ ಅಂದರೆ /2. ಸೊ 3,333. ಸೊ ರೌಂಡ್ ಆಫ್ ಮಾಡ್ಕೊಂಬಿಡಿ, ನಿಮ್ಮಿಷ್ಟ. 4 ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ 3 ಆದರೂ ಮಾಡ್ಕೊಳ್ಳಿ. ಸೊ ಇನ್ನೊಬ್ರಿಗೆ ಸೊ ಎರಡಕ್ಕೂ ಈಕ್ವಲ್ ಆಗುತ್ತೆ. ಕ್ಲಿಯರ್? ಆ ಥರ ಈ ವ್ಯಾಲ್ಯೂನ ಏನು ಮಾಡ್ತೀರಾ, ರಿಟರ್ನ್ ಆಫ್ ಮಾಡಬೇಕಾಗಿತ್ತು. ಯಾವಾಗ ಆಫ್ ಕೇಳಿದಾಗ, ಇದರಲ್ಲಿ ಆಫ್, ಇವರು ಫುಲ್ಲಿ ಕೇಳಿದಾಗ ಏನು ಮಾಡ್ತೀರಾ, ಫುಲ್ಲಿ ವಿತ್ಡ್ರಾ ಮಾಡಬೇಕು. ಅರ್ಥ ಆಯ್ತಲ್ವಾ. ಸೊ ಈ ಪ್ರಾಬ್ಲಮಲ್ಲಿ ಲೆಂತಿ ಬರ್ತದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ರಿಮೈನಿಂಗ್ ಕ್ಯಾಪಿಟಲ್ ಅಕೌಂಟ್ಗೆ ಕಂಪೇರ್ ಮಾಡಿದ್ರೆ ಈ ಪ್ರಾಬ್ಲಮಲ್ಲಿ ಲೆಂತಿ ಬರ್ತದೆ. ಕ್ಲಿಯರ್? ಸ್ವಲ್ಪ ಆಲ್ರೆಡಿ 5 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿದೆಯಲ್ಲ, ಪ್ರಾಕ್ಟೀಸ್ ಆಗಿದೆ ಅಲ್ವಾ. ಸೊ ಕಾಮನ್ ಥಿಂಗ್ಸ್ ಯಾವ್ದು ಬರುತ್ತೆ, ಬ್ರಾಡ್ ಡೌನ್, ಬ್ಯಾಂಕ್, ರಿಸರ್ವ್ ಫಂಡ್, ಗುಡ್ವಿಲ್, ರಿವ್ಯಾಲ್ಯೂಷನ್. ಇದರಲ್ಲಿ 2 ಥಿಂಗ್ಸ್ ಜಾಸ್ತಿ ಬಂದಿದೆ. ಒಂದು P&L, ಇನ್ನೊಂದು ಗುಡ್ವಿಲ್ ರಿಟರ್ನ್ ಆಫ್ ಆಗಿದೆ. ಸೊ ಇಷ್ಟೇ ಬರೋದು. ಸೊ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಎತ್ಕಡೆ ಜಾಸ್ತಿ ಬರುತ್ತೆ ನೋಡಿ, ಮ್ಯಾಕ್ಸಿಮಮ್ ನಿಮಗೆ ಕ್ರೆಡಿಟ್ ಸೈಡೇ ಬರುತ್ತೆ. ರೀಸನ್ ಏನು, ಇಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಇರೋದ್ರಿಂದ ಏನಾಗುತ್ತೆ ನಿಮಗೆ, ಸೊ ಮ್ಯಾಕ್ಸಿಮಮ್ ಕ್ರೆಡಿಟ್ ಸೈಡೇ ಜಾಸ್ತಿ ನಿಮಗೆ ಬರುತ್ತೆ. ಸೊ ಆ್ಯಡ್ ಮಾಡ್ಕೊಂಬಿಡಿ ಎಲ್ಲನೂ. ಸೊ ಎಷ್ಟು ಬರುತ್ತೆ ಆ್ಯಡ್ ಮಾಡಿ. ಸೊ ವ್ಯಾಲ್ಯೂಸ್ ನಾನು ಬರ್ದಿದ್ದೀನಿ. ಸೊ ಇವೆಲ್ಲ ಆ್ಯಡ್ ಮಾಡಿದೆ 40,000, 25,000 ಆ್ಯಂಡ್ 20,000. ಸೊ ಇದನ್ನು ಸೇಮ್ ಡೆಬಿಟ್ ಸೈಡು ಬರ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕಂದ್ರೆ, ಸೊ 40,000ಅಲ್ಲಿ ಇವೆಲ್ಲ ಲೆಸ್ ಮಾಡಿ ಬರೋ ವ್ಯಾಲ್ಯೂ ಕ್ಯಾರಿಡ್ ಡೌನ್. ಸೇಮ್ 25ಅಲ್ಲಿ ಇವೆಲ್ಲ ಲೆಸ್ ಮಾಡಿ ಬರೋದು ಕ್ಯಾರಿಡ್ ಡೌನ್.
28 ಏನು ಲೆಸ್ ಮಾಡೋಕ್ಕಿಲ್ಲ, ಸೇಮ್ ವ್ಯಾಲ್ಯೂನೇ ಬರುತ್ತೆ ಇಲ್ಲಿ 20,000 ಕ್ಯಾರಿ ಡೌನ್. ಸೊ ಏನು ಮಾಡ್ತೀರಾ, ರಿಮೈನಿಂಗ್ ಎರಡನ್ನು 40,000ಅಲ್ಲಿ ಇವೆಲ್ಲ ಲೆಸ್ ಮಾಡಿ. ಅರ್ಥ ಇದೆಯಾ? ಸೊ ಇವೆಲ್ಲ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಸೊ ಕ್ಯಾರಿ ಡೌನ್ ಬಂದು 24,366 ಬರುತ್ತೆ. ಸೊ ಇಲ್ಲಿ 17,334 ಬರುತ್ತೆ. 24,666 17,334 ಬರುತ್ತೆ. ಸೊ ನಂಬರ್ಸ್ ಬರೆದಾಗ ಕರೆಕ್ಟಾಗಿ ಬರ್ಕೊಳ್ಳಿ, ಯಾಕಂದರೆ ಡಿಜಿಟ್ ಬರೆದಾಗ ಆಲ್ರೆಡಿ ನಿಮ್ಗೆ ರೌಂಡ್ ಆಫ್ ಬರ್ತಾಯಿತ್ತು, ರೌಂಡ್ ಆಫ್ ಫಿಗರ್ಸು. ಇಲ್ಲೇನಾಗಿದೆ ನಂಬರ್ಸ್ ಬರ್ತಾಯಿದೆ. ಸೊ ಬರ್ಕೊಳ್ಳೋವಾಗ ಕ್ಲೀನಾಗಿ ಬರ್ಕೊಳ್ಳಿ. ಸೊ ಕ್ಯಾರಿ ಡೌನ್, ಸೊ ಈ ಕ್ಯಾರಿ ಡೌನ್ ವ್ಯಾಲ್ಯೂನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ನ್ಯೂ ಬ್ಯಾಲೆನ್ಸ್ ಶೀಟ್ ಲ್ಯಾಬ್ ಸೈಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಕೆಲವರು ಇದನ್ನೇ ತೊಗೊತಾ ಇದ್ದೀರಾ, ಬ್ಯಾಲೆನ್ಸ್ ಶೀಟಲ್ಲಿ ಬರೆದಾಗ ಈ ವ್ಯಾಲ್ಯೂಸ್ ತೊಗೊತಾ ಇದ್ದೀರಾ ಕ್ಯಾಪಿಟಲ್ಸ್ ಅಂತ. ಕ್ಲಿಯರ್? ಸೊ ಇದನ್ನು ಬರ್ಕೊಳ್ಳೋಕೆ ಹೋಗಬಾರ್ದು. ಸೊ ಯಾವುದನ್ನು ಬರ್ಕೋಬೇಕು, ಇಲ್ಲಿ ಕ್ಯಾಪಿಟಲ್ಸ್ಗೆ ವ್ಯಾಲ್ಯೂಸ್ ಯಾವ್ದು ಬರೀಬೇಕು, ಕ್ಯಾರಿ ಡೌನ್ ವ್ಯಾಲ್ಯೂಸ್ ಬರೀಬೇಕು. ಯಾವ ವ್ಯಾಲ್ಯೂಸ್ ಬರೀಬೇಕು, ಕ್ಯಾರಿ ಡೌನ್ ವ್ಯಾಲ್ಯೂಸ್ ಬರೀಬೇಕು. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಯಾವ್ದು ಬರೀಬೇಕು, ಕ್ಯಾರಿ ಡೌನ್. ಮತ್ತು ನೀವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆಯೋದು ಆದಷ್ಟು ಸ್ವಲ್ಪ ಕೆಳಗಡೆ ಇರಬೇಕು. ಸೊ ಮೇಲ್ಗಡೆ ಬರೀಕ್ಕೆ ಹೋಗಬಾರ್ದು, ಸ್ಪೇಸ್ ಇದ್ರೂ. ಸೊ ಕೆಳಗಡೆ ಬರೀಬೇಕು ಸ್ವಲ್ಪ. ಅರ್ಥ ಆಗ್ತದೆಯಾ? ಸೊ ನೆಕ್ಸ್ಟ್ ಒನ್ ಯಾವುದು, ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಕೊಟ್ಟಿದ್ದಾರೆ, ಫಸ್ಟ್ ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ಸ್ ಬರ್ಕೊತಾ ಇದ್ದೀನಿ. ಸೊ ಕ್ಯಾಪಿಟಲ್ ಬರೀತೀನಿ. ಪಾರ್ಟ್ನರ್ಸ್ 3 ಜನ ಇದ್ದಾರೆ. ಯಾರ್ಯಾರು, ಎಕ್ಸ್, ವೈ ಆ್ಯಂಡ್ ಝೆಡ್. ಸೊ ಎಕ್ಸ್, ವೈ, ಝೆಡ್ ನೋಡಿ. ಡೈರೆಕ್ಟಾಗಿ ಇದನ್ನು ಔಟರ್ ಕಾಲಮಲ್ಲಿ ಬರೋಕ್ಕೆ ಹೋಗ್ಬಿಡಿ ಯಾರನ್ನು. ಸೊ ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ, ಆ್ಯಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ. ಸೊ ಎಕ್ಸ್ ಆ್ಯಂಡ್ ವೈ ಝೆಡ್ ಕ್ಯಾಪಿಟಲ್ಸ್ ಬರ್ಕೋಬೇಕು. ಯಾವ ವ್ಯಾಲ್ಯೂಸ್ ತೊಗೋಬೇಕು, ಸೊ ನೋಡಿ ಬ್ರಾಡ್ ಡೌನ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ ತೊಗೊಳಕ್ಕೆ ಹೋಗಬೇಡಿ. ಸೊ ಇಲ್ಲಿ ವ್ಯಾಲ್ಯೂಸ್ ಬರೆದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಿಮಗೆ ಕ್ಯಾರಿ ಡೌನ್ ವ್ಯಾಲ್ಯೂಸ್ ಬಂದಿರುತ್ತೆ. ಕ್ಲಿಯರ್? ಆ ವ್ಯಾಲ್ಯೂಸ್ ತೊಗೊಳ್ಳಿ. 24,366 17,334 ಆ್ಯಂಡ್ 20,000. ಸೊ ಮೂರನ್ನು ಹ್ಯಾಡ್ ಮಾಡಿಬಿಟ್ಟು ಏನು ಮಾಡಬೇಕು, ಔಟರ್ ಕಾಲಮಲ್ಲಿ ಬರ್ಕೋಬೇಕು. ಸೊ ಮತ್ತೆ ಬರೆಯೋಣ. ನೆಕ್ಸ್ಟ್ ಸೆಂಡ್ರಿ ಕ್ರೆಡಿಟರ್ಸ್. ನಿಮ್ಮ ಸೆಂಡ್ರಿ ಕ್ರೆಡಿಟರ್ಸ್ ಬಗ್ಗೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ. ಸೊ ಡಿಸ್ಕೌಂಟ್ ಆ್ಯಂಡ್ ಕ್ರೆಡಿಟರ್ಸ್ ಆಗಿರ್ಬೋದು, ಸೊ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಬಗ್ಗೆ ರಿವ್ಯಾಲ್ಯೂಷನಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ವ್ಯಾಲ್ಯೂ ಬರೀರಿ 30,000. ನೆಕ್ಸ್ಟ್ ಬ್ಯಾಂಕ್ ಲೋನ್. ಸೊ ಬ್ಯಾಂಕ್ ಲೋನ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 25,000. ಸೊ ನೆನಪಲ್ಲಿ ಇಟ್ಕೊಳ್ಳಿ, ರಿವ್ಯಾಲ್ಯೂಷನಲ್ಲಿ ಒಂದು ಬರ್ದಿರಾ ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್ ಅಂತ. ಸೊ ಅದನ್ನು ಎಲ್ಲಿ ತೊಗೋಬೇಕು, ಇಲ್ಲಿ ತೊಗೊತೀರಾ ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್, 1,000. ಸೊ ಲಾಬಿಲಿಟಿ ಸೈಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅಸೆಟ್ ಸೈಡ್ ಬನ್ನಿ. ಅಸೆಟ್ ಸೈಡ್ ಏನು ಕೊಟ್ಟಿದ್ದಾರೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಆಲ್ರೆಡಿ ಅಡ್ಜಸ್ಟ್ಮೆಂಟಲ್ಲಿ ಮಾಡಿದ್ದೀರಾ. ಸೊ ಏನಾಗಿದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ತೊಗೊಂಡಿದ್ದೀರಾ. ಸೊ ಅದರ ವ್ಯಾಲ್ಯೂ ಏನಾಗಿದೆ, ಕ್ರೆಡಿಟ್ ಸೈಡ್ ಮೀನ್ಸ್ ಇನ್ಕ್ರೀಸ್ ಆಗಿದೆ ಅಂತ ಅದರ ವ್ಯಾಲ್ಯೂ. ಸೊ ಇಲ್ಲೇನು ಮಾಡ್ಕೋಬೇಕು, ಆ್ಯಡ್. ಸೊ ಇನ್ನರ್ ಕಾಲಮಲ್ಲಿ ತಗೊಳ್ಳಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 30,000 ಆ್ಯಡ್ ಅಪ್ರಿಷಿಯೇಷನ್ APP, ಶಾರ್ಟ್ ಫಾರ್ಮ್ APP ಬರೀರಿ ಸಾಕು. ಡಿಪ್ರಿಷಿಯೇಷನ್ಗೆ DEP ಅಂತ ಬರ್ಕೊಳ್ಳಿ, DEP ಆ್ಯಂಡ್ APP. ಸೊ ಎಷ್ಟು ಅಪ್ರಾಪ್ರಿಯೇಷನ್ ಆಗಿದೆ, 3,000. ಅಪ್ರಿಷಿಯೇಷನ್ 3,000 ಆಗಿದೆ. ಸೊ 30 + 3 33,000. ನೆಕ್ಸ್ಟ್ P&M, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ. ಎಷ್ಟಿದೆ ವ್ಯಾಲ್ಯೂ, 20,000. ಸೊ ಈ ಪ್ರತಿಯೊಂದು ಇನ್ನೆಲ್ಲನೂ ಡಿಕ್ರೀಸ್ ಆಗಿದೆ ನಮಗೆ. ಸೊ ಅಸೆಟ್ ಸೈಡ್ ನಮಗೆ ಕ್ರೆಡಿಟ್ ಸೈಡ್ ಒಂದೇ ಇರೋದು ಇನ್ಕ್ರೀಸ್ ಆಗಿರೋದು, ಇನ್ನೆಲ್ಲ ಡೆಬಿಟ್ ಸೈಡ್ ಇದೆ ಮೀನ್ಸ್ ಡಿಕ್ರೀಸ್ ಆಗಿದೆ ಅಂತ. ಸೊ P&M ಕೊಟ್ಟಿರಲ್ವ, 2,000 ಡಿಕ್ರೀಸ್ ಆಗಿದೆ. ಸೊ ಲೆಸ್ ಡಿಪ್ರಿಷಿಯೇಷನ್ DEP 2,000 ಕಡಿಮೆ ಆಗಿದೆ. ಸೊ 18,000. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಫರ್ನಿಚರ್ ಎಷ್ಟು, 5,000 ಲೆಸ್ DEP. ಎಷ್ಟು ಫರ್ನಿಚರ್ಗೆ ಎಷ್ಟು ವ್ಯಾಲ್ಯೂ ಕಡಿಮೆ ಆಗಿದೆ ನೋಡಿ, 500. ಸೊ 500 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 4,500. ನೆಕ್ಸ್ಟ್ ನೋಡಿ, ಸರಿ ಫರ್ನಿಚರ್ ಆಯ್ತಲ್ವ. ನೆಕ್ಸ್ಟ್ ಸ್ಟಾಕ್ 1 by 1 ಮಾಡ್ಕೊಳ್ಳಿ. ಸೊ ಕನ್ಫ್ಯೂಸ್ ಆಗ್ತಿರುತ್ತೆ. ಸೊ 1 by 1 ಮಾಡ್ಕೊಬನ್ನಿ. ಸೊ ಆರ್ಡ್ರ್ ಏನಿಲ್ಲ, ಕ್ಯಾಪಿಟಲ್ ಲಾಸ್ಟಲ್ಲೇ ಬರೀಬೇಕು, ಸೆಂಡ್ರಿ ಕ್ರೆಡಿಟರ್ಸ್ ಫಸ್ಟಲ್ಲೇ ಬರೀಬೇಕು, ಆ ಥರ ಆರ್ಡ್ರ್ ಏನಿಲ್ಲ ಬ್ಯಾಲೆನ್ಸ್ ಶೀಟ್ಗೆ. ಸೊ ಈ ಪರ್ಟಿಕ್ಯುಲರ್ ಈ ಪ್ರಾಬ್ಲಮ್ ಅಲ್ಲ, ಫೈನಲ್ ಅಕೌಂಟ್ಸಲ್ಲಿದೆ, ಫೈನಲ್ ಅಕೌಂಟ್ಸಲ್ಲಿ ಕ್ಲಿಯರ್. ಬಟ್ ಇದು ಫೈನಲ್ ಅಕೌಂಟ್ಸ್ ಅಲ್ಲ. ಸೊ ಸ್ಟಾಕ್ ಎಷ್ಟು, 25. ಸೊ ಲೆಸ್ ರಿವ್ಯಾಲ್ಯೂಡ್ ಬರೀಲಿ, ಡಿಪ್ರಿಷಿಯೇಷನ್ ಬರೀ ನಿಮ್ಮ ಇಷ್ಟ, ರಿವ್ಯಾಲ್ಯೂಡೇ ಬರ್ಕೊಳ್ಳಿ. ರಿವ್ಯಾಲ್ಯೂಡ್ ಎಷ್ಟು ರಿವ್ಯಾಲ್ಯೂಡ್ ಕಡಿಮೆ ಆಗಿದೆ, 2,500.
ನೋಡಿ ಈ ಕಡೆ ಬರ್ದಿದ್ದು ಡೆಬಿಟ್ ಸೈಡ್ ಬರ್ದಿದ್ದಕ್ಕೆ ರಿವ್ಯಾಲ್ಯೂಡ್ ಲೆಸ್ ಮಾಡ್ತಾ ಇದ್ದೀರಾ, ಅದೇ ನೀವು ರಿವ್ಯಾಲ್ಯೂಡ್ ಕ್ರೆಡಿಟ್ಸ್ ಬೆಲೆ ಇನ್ಕ್ರೀಸ್ ಆಗಿದೆ ಅಂತ ಅವಾಗೇನು ಮಾಡಬೇಕಾಗಿತ್ತು, ಆ್ಯಡ್ ಮಾಡಬೇಕಾಗಿತ್ತು ಕ್ರೆಡಿಟ್ ಸೈಡ್ ಇದ್ದರೆ. ಸೊ ಡೆಬಿಟ್ ಸೈಡ್ ಇರೋದ್ರಿಂದ ಲೆಸ್ ತೊಗೊತಾ ಇರಾ. ಸೊ ಎಷ್ಟು ಬರುತ್ತೆ, 22,500 ಸ್ಟಾಕ್ ಆಯಿತು. ನೆಕ್ಸ್ಟ್ ಏನು ಕೊಡಿಯಾರ, ಡೆಬಿಟಾರ್ಸ್. ನೋಡಿ ಡೆಟಾರ್ಸ್ ಬಗ್ಗೆ ನಿಮಗೆ ಪ್ರಾಬ್ಲಮಲ್ಲಿ RBID ಏನು ಕೊಟ್ಟೇ ಇಲ್ಲ. ಮೊದಲು ನೋಡಿ RBID ಏನೂ ಕೊಟ್ಟಿಲ್ಲ. ಸೊ ರಿವ್ಯಾಲ್ಯೂಷನಲ್ಲಿ ಡೆಟಾರ್ಸ್ ಬಗ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ವ್ಯಾಲ್ಯೂನ ಡೈರೆಕ್ಟಾಗಿ ತೊಗೊಳ್ಳಿ. ಡೆಟಾರ್ಸ್ 18,000. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕ್ಯಾಶ್. ಸೊ ಕ್ಯಾಶ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಕೊಡೋಕೆ ನಿಮ್ಗೆ ಹೇಳಿದ್ದೀನಿ, ಆ್ಯಡ್ ಮಾಡ್ಕೊಳ್ಳಿ. ಸೊ ಕ್ಯಾಶ್ ವ್ಯಾಲ್ಯೂ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಕೊಟ್ಟಿದ್ದಾರೆ, 2,000. ಪ್ಲಸ್ ಏನು ಆ್ಯಡ್ ಮಾಡ್ಕೋಬೇಕು, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಆ್ಯಡ್ ಮಾಡಬೇಕು. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ 20,000. ಪ್ಲಸ್ ಇನ್ನೇನು ಆ್ಯಡ್ ಮಾಡಬೇಕು, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟು ಮತ್ತು ನ್ಯೂ ಪಾರ್ಟ್ನರ್ ಗುಡ್ ವಿಲ್ ಆ್ಯಡ್ ಮಾಡಬೇಕು 10,000. ಸೊ ಇಷ್ಟು ಮಾಡ್ತಾಯಿದ್ರಿ ನೀವು. ಸೊ ಪ್ರತಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಇಷ್ಟೊಂದು ಆ್ಯಡ್ ಮಾಡ್ತಾಯಿದ್ರಿ, ಔಟರ್ ಕಾಲಮಲ್ಲಿ ಹಾಕ್ಕೊತಾ ಇದ್ರಿ. ಬಟ್ ಈ ಪ್ರಾಬ್ಲಮಲ್ಲಿ ಏನಾಗಿದೆ, ಗುಡ್ ವಿಲ್ ವಿತ್ ಡ್ರಾ ಆಗಿದೆ. ಸೊ ಗುಡ್ ವಿಲ್ ಏನಾಗಿದೆ, ಫುಲ್ಲಿ ವಿತ್ ಡ್ರಾ ಆಗಿದೆ. ನೋಡಿ ಹಾಫ್ ಆಫ್ ದ ಗುಡ್ ವಿಲ್ ವಿತ್ ಡ್ರಾ ಆದರೆ ಇಲ್ಲಿ ಎರಡು ಆ್ಯಡ್ ಮಾಡಿಕೊಂಡು ಮೈನಸ್ ಮಾಡ್ಕೋಬೇಕು ಎಷ್ಟು ವಿತ್ ಡ್ರಾ ಆಗಿದೆ ಅಂತ. ಇಲ್ಲೇನಾಗಿದೆ, ಫುಲ್ಲಿ ವಿತ್ ಡ್ರಾ ಆಗಿದೆ. ಮೀನ್ಸ್ ಎರಡು ಆ್ಯಡ್ ಮಾಡಿ ಎಷ್ಟು ಬರುತ್ತೆ, 10,000 ಬರುತ್ತೆ. ಸೊ ಮೈನಸ್ 10,000. ಸೊ ಬರ್ದಿದ್ದು ಅರ್ಥ ಇದೆಲ್ಲ, ಇದೊಂದು ಸ್ಟೆಪ್ ಬರ್ತಾಯಿದ್ದಲ್ಲ, ಮೈನಸ್ 10,000. ಯಾಕೆ ಮೈನಸ್ 10,000 ಬರ್ದಿದ್ದೀನಿ, ಸೊ ಆ್ಯಕ್ಚುಲಿ ನೀವು 3 ಬರ್ತಾಯಿದ್ರಿ, ಕ್ಯಾಶ್ ಬ್ಯಾಲೆನ್ಸ್, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಗುಡ್ ವಿಲ್. ಬಟ್ ಮೈನಸ್ 10,000 ಯಾಕೆ ಬಂತು, ಇಲ್ಲಿ ಗುಡ್ ವಿಲ್ ಏನಾಗಿದೆ, ರಿಟರ್ನ್ ಆಫ್ ಆಗಿದೆ. ಗುಡ್ ವಿಲ್ ರಿಟರ್ನ್ ಆಫ್ ಆಗಿದ್ದರಿಂದ ಗುಡ್ ವಿಲ್ ಮೈನಸ್ 10,000 ತೊಗೊಳ್ಳಿ. ಅದೇ ನೀವು ಆಫ್ ಆಫ್ ದ ಗುಡ್ ವಿಲ್ ರಿಟರ್ನ್ ಆಫ್ ಮಾಡಿದರೆ ಸೊ ಎಷ್ಟು ಬರ್ತಾಯಿತ್ತು, ಇಲ್ಲಿ 5,000 ಬರ್ತಾಯಿತ್ತು, ಮೈನಸ್ 5,000 ಬರ್ತಾಯಿತ್ತು. ಕ್ಲಿಯರ್ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಈಗ ಆ್ಯಡ್ ಮಾಡಿ 20 + 22 ಬರುತ್ತೆ. ಇಲ್ಲ ಆ್ಯಡ್ ಮಾಡ್ಕೊಳ್ಳಿ, 20 + 22 + 32 ಅಲ್ಲಿ 10 ಅಂದರೆ 22. ಸೊ ಈಗ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಿ. ಸೊ ಎರಡೂ ಕಡೆನೂ ಆ್ಯಡ್ ಮಾಡಿ. ಸೊ ಎಲ್ಲ ಆ್ಯಡ್ ಮಾಡಿದ್ರೆ 1,18,000 ಆ್ಯಂಡ್ 1,80,000. ಕ್ಲಿಯರ್. ನೋಡಿ ನಿಮಗೆ ಸಪೋಸ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲಿ ಅಂದರೆ ಡಿಫ್ರೆನ್ಸ್ ಬಂದರೆ ಸಪೋಸ್ 1,000 ಮಿಸ್ ಮಾಡಿಡ್ತು ಅಂದ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಅಮೌಂಟ್ ನೋಡ್ಕೊಳ್ಳಿ. ಸೊ ಏನು ಬ್ಯಾಲೆನ್ಸ್ ಇದೆಯೋ ಅದನ್ನು ಅಡ್ಜಸ್ಟ್ಮೆಂಟಲ್ಲಿ ನೋಡ್ಕೊಳ್ಳಿ. ಅಡ್ಜಸ್ಟ್ಮೆಂಟಲ್ಲಿ ಇಲ್ಲಾಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನೋಡಿ. ಸೊ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ ನಮಗೆ ಅದು. ಸೊ ಏನು ಮರ್ತಿದ್ರೆ ಸಪೋಸ್ ಅರ್ಥ ಇದೀನಾ. ಸೊ ಈ ಪ್ರಾಬ್ಲಮ್ ತುಂಬ ಈಸಿ ಅಲ್ವಾ. ಇಲ್ಲಿ ಎರಡು ಹೊಸ ಅಡ್ಜಸ್ಟ್ಮೆಂಟ್ ಬರ್ತಾಯಿದೆ. ಒಂದು ಗುಡ್ ವಿಲ್ ವಿತ್ ಡ್ರಾ ಆಗಿರೋದು, ಇನ್ನೊಂದು ಬಂದು P&L. ನೋಡಿ P&L ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಸೆಟ್ ಸೈಡ್ ಕೊಟ್ಟರೆ ಅದನ್ನೆಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಅದೇ ರೀತಿ ಲಯಬಿಲಿಟಿ ಸೈಡ್ ಕೊಟ್ಟರೆ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ರೆಡಿಟ್ ಸೈಡ್. ಮತ್ತು ಪ್ರಾಬ್ಲಮಲ್ಲಿ P&L ಕೊಟ್ಟಿದ್ದಾರೆ ನೋಡಿ, ಕ್ಯಾಶ್ ತೊಗೊಂಡಿದ್ದೀವಿ ಮತ್ತು ಇನ್ನೂ ಒಂದಿದೆ P&L ಇದೆ. ಸೊ P&L ನಮ್ಗೆ ಬರ್ದಿಲ್ಲ, ಬಿಕಾಸ್ ಆಲ್ರೆಡಿ P&L ಅಕೌಂಟ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಕ್ಲಿಯರ್. ನೋಡಿ ಆಲ್ರೆಡಿ ಇಲ್ಲಿ ರಿಸರ್ವ್ ಇದೆ, ಬಟ್ ರಿಸರ್ವ್ ಯಾಕೆ ತೊಗೊಂಡಿಲ್ಲ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ನಿಮ್ಗೆ ಗೊತ್ತಲ್ವಾ, ಅಡ್ಜಸ್ಟ್ಮೆಂಟ್ ಐಟಮ್ ಮಾತ್ರ 2 ಟೈಮ್ಸ್ ಬರುತ್ತೆ. ಅಡ್ಜಸ್ಟ್ಮೆಂಟ್ ಐಟಮ್ಸ್ ಸೊ 2 ಟೈಮ್ಸ್ ರಿಪೀಟ್ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಐಟಮ್ ಓನ್ಲಿ 1 ಟೈಮ್ ಮಾತ್ರ ಬರುತ್ತೆ. ನೋಡಿ ಆಲ್ರೆಡಿ P&L 1 ಟೈಮ್ ತೊಗೊಂಡಿದ್ದೀವಿ ಅಷ್ಟೇ, ಮತ್ತು ರಿಪೀಟ್ ಆಗೋದಿಲ್ಲ. ರಿಸರ್ವ್ 1 ಟೈಮ್ ತೊಗೊಂಡಿದ್ದೀವಿ ಮತ್ತು ರಿಪೀಟ್ ಆಗೋದಿಲ್ಲ. ಅದೇ ಅಡ್ಜಸ್ಟ್ಮೆಂಟ್ ಐಟಮ್ ಅಂದರೆ 2 ಟೈಮ್ಸ್ ರಿಪೀಟ್ ಆಗುತ್ತೆ. ನೋಡಿ ಎಲ್ಲ 2 ಟೈಮ್ಸ್. ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ 20,000. ನೋಡಿ ಫಸ್ಟ್ ಟೈಮ್ ಇಲ್ಲಿ ತೊಗೊಂಡ್ವಿ, ಸೆಕೆಂಡ್ ಟೈಮ್ ಇಲ್ಲಿ ತೊಗೊಂಡ್ವಿ, 2 ಟೈಮ್ಸ್ ಬಂತಲ್ಲ. ಗುಡ್ ವಿಲ್ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್. ಅರ್ಥ ಆಗ್ತದಲ್ಲ. ಸೊ ಆ ರೀತಿಯಲ್ಲಿ. ಸೊ ಪ್ರಾಬ್ಲಮ್ ಇದು ಕಾಪಿ ಮಾಡಿ ಇದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಮ್ವರ್ಕ್ ಕೊಡ್ತೀನಿ, ಟ್ರೈ ಮಾಡಿ. ಓಕೆ ಸ್ಟೂಡೆಂಟ್ಸ್, ಬಾಯ್.